Last class we discussed about the relations and function. Today we shall discuss the inverse trigonometric function. So inverse trigonometric function ಅನ್ನು ನಾವು ಕಲಿಬೇಕು ಅಂದರೆ ನಮಗೆ trigonometric functions ಯಾವ್ದು trigonometric functions sin cos tan sin cos tan cot secant and cosecant. These are the trigonometric functions. ಈ trigonometric functionsಗೆ ನಾವು ಇನ್ವರ್ಸ್ ಅನ್ನ ಹೇಳಬೇಕು. ಸೊ ಈ trigonometric functionsಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗತ್ತಾ ಅಂತ ಫಸ್ಟ್ ನಾವು ನೋಡಬೇಕು. ಸೊ ಈಗ ಈ trigonometric functionsಗೆ ಇನ್ವರ್ಸ್ ಅನ್ನ ಹೇಳಬೇಕಂದ್ರೆ ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕು. ನಾನು ಲಾಸ್ಟ್ ಕ್ಲಾಸಲ್ಲಿ ದಟ್ ಇಸ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನಲ್ಲಿ ಇನ್ವರ್ಸ್ ಫಂಕ್ಷನ್ ಅನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ವರ್ಸ್ ಫಂಕ್ಷನ್ ಅನ್ನು ಕ್ಲೀನಾಗಿ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಇನ್ವರ್ಸ್ ಫಂಕ್ಷನ್ ಎಕ್ಸಿಸ್ಟ್ ಆಗಬೇಕು ಅಂದರೆ ಇಟ್ ಮಸ್ಟ್ ಬಿ ಏನಾಗಿರಬೇಕು 1 1 ಆ್ಯಂಡ್ ಆನ್ ಟು ಫಂಕ್ಷನ್. ಇದು ನಿಮಗೆ ಅರ್ಥ ಆಗಿದೆ ಅನ್ಕೋತೀವಿ. ಇನ್ವರ್ಸ್ ಫಂಕ್ಷನ್ ಎಕ್ಸಿಸ್ಟ್ ಆಗಬೇಕಂದ್ರೆ ಏನಾಗಿರಬೇಕು ಇಟ್ ಮಸ್ಟ್ ಬಿ 1 1 ಆ್ಯಂಡ್ ಆನ್ ಟು ಫಂಕ್ಷನ್. ದಟ್ ಈಸ್ ನಥಿಂಗ್ ಬಟ್ ಬೈಜೆಕ್ಟಿವ್ ಫಂಕ್ಷನ್. ಬೈಜೆಕ್ಟಿವ್ ಫಂಕ್ಷನ್ ಆಗಿದ್ದರೆ ಮಾತ್ರ ನಮಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಸಪೋಸ್ ಬರೀ 1 1 ಫಂಕ್ಷನ್ ಆಗಿ ಆನ್ ಟು ಆಗಲಿಲ್ಲ ಅಂದರೆ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ. ಇಲ್ಲ ಬರೀ ಆನ್ ಟು ಆಗಿ 1 1 ಫಂಕ್ಷನ್ ಆಗಿದ್ರೆ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ. ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕು ಅಂದರೆ ಇಟ್ ಮಸ್ಟ್ ಬಿ ಏನಾಗಿರಬೇಕು ಬೈಜೆಕ್ಟಿವ್ ಫಂಕ್ಷನ್ ಆಗಿರಬೇಕು. ಸೊ ನಿಮಗೆ ಗೊತ್ತಿದೆ 1 1 ಫಂಕ್ಷನ್ ಅಂದ್ರೇನು ಎವ್ರಿ ಡಿಫ್ರೆಂಟ್ ಎಲಿಮೆಂಟ್ ಆಫ್ ದಿ ಕೋಡೊಮೈನ್ ದಿ ಡಿಫ್ರೆಂಟ್ ಇಮೇಜಸ್ ಅಂದರೆ ಕೋಡೊಮೈನ್ನಲ್ಲಿರೋ ಪ್ರತಿಯೊಂದು ಎಲಿಮೆಂಟಿಗೂ ಡಿಫ್ರೆಂಟ್ ಇಮೇಜಸ್ ಆಗಿರಬೇಕು. ಸೊ ಅದಕ್ಕೆ ನಾವು ಕಂಡೀಷನ್ನು ನಮಗೆ ಗೊತ್ತಿದೆ ಏನು ಎಫ್ ಆಫ್ x1 ಈಕ್ವಲ್ಸ್ ಎಫ್ ಆಫ್ x2 ದೆನ್ x1 ಈಕ್ವಲ್ಸ್ x2 ಅಂತ ನಾವು ಪ್ರೂವ್ ಮಾಡ್ತೀವಿ ಕಂಡೀಷನ್. ನೆಕ್ಸ್ಟು ಆನ್ ಟು ಫಂಕ್ಷನ್. ಆನ್ ಟು ಫಂಕ್ಷನ್ ಅಂದರೆ ಏನು ಕೋಡೊಮೈನ್ನಲ್ಲಿರೋ ಪ್ರತಿಯೊಂದು ಎಲಿಮೆಂಟು ಕೂಡ ಏನಾಗಿರಬೇಕು ಇಮೇಜ್ ಆಗಿರಬೇಕು. ಕೋಡೊಮೈನ್ನಲ್ಲಿರೋ ಎವ್ರಿ ಎಲಿಮೆಂಟ್ ಅಟ್ಲೀಸ್ಟ್ ಒನ್ ಎಲಿಮೆಂಟ್ ಆಫ್ ದಿ ಡೊಮೈನಿಗೆ ಏನಾಗಿರುತ್ತೆ ಇಮೇಜ್ ಆಗಿದ್ರೆ ದೆನ್ ಇಟ್ ಈಸ್ ಆನ್ ಟು ಫಂಕ್ಷನ್. ಎರಡೂ ಸ್ಯಾಟಿಸ್ಫೈ ಆಗಿದ್ರೆ 1 1 ಆ್ಯಂಡ್ ಆನ್ ಟು ಎರಡೂ ಸ್ಯಾಟಿಸ್ಫೈ ಆಗಿದ್ರೆ ದೆನ್ ಇಟ್ ಈಸ್ ಏನು ಹೇಳ್ತೀವಿ ಬೈಜೆಕ್ಟಿವ್ ಫಂಕ್ಷನ್. ಸೊ ಈ ಬೈಜೆಕ್ಟಿವ್ ಫಂಕ್ಷನ್ ಆಗಬೇಕು ಆಗಿದ್ದರೆ ಮಾತ್ರ ನಮಗೆ ಇನ್ವರ್ಸ್ ಎಕ್ಸಿಸ್ಟು. ಅದನ್ನು ನಾನು ನಿಮಗೆ ಫಂಕ್ಷನ್ಸಲ್ಲಿ ಇನ್ವರ್ಸ್ ಫಂಕ್ಷನನ್ನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆನ್ ಟು ಬರೀ ಆನ್ ಟು ಆಗಿದ್ದಾಗ ಇನ್ವರ್ಸ್ ಆಗಲ್ಲ ಅಂತಲೂ ಹೇಳಿದ್ದೀನಿ. 1 1 ಫಂಕ್ಷನ್ ಆಗಿದ್ದಾಗಲೂ ಇನ್ವರ್ಸ್ ಆಗಲ್ಲ ಅಂತಲೂ ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದು ನಿಮಗೆ ಗೊತ್ತಿದೆ ಅನ್ಕೋತೀನಿ ಅಲ್ವೇಳ್ರಾ. ಈಗ ಇಷ್ಟು ಗೊತ್ತಿದೆ ಇನ್ವರ್ಸ್ ಆಗಬೇಕು ಅಂದರೆ ಏನಾಗಿರಬೇಕು ಇಟ್ ಮಸ್ಟ್ ಬಿ ಬೈಜೆಕ್ಟಿವ್ ಆಗಿರಬೇಕು. ಸೊ ಈಗ ಒಂದು ತಗೋತೀನಿ ಲೆಟ್ y is a function of x. y is a function of x then inverse function. then inverse function ಗೆ ಹೋಗೋಣ. ಅಂದರೆ ಇಲ್ಲಿ ನಾನು ಏನು ತಗೊಂಡಿದ್ದೀನಿ ನೋಡಿ y is a function of x ಅಂತ ಹೇಳಿ y is a function of x ನ ಇನ್ ಸಿಂಪಲ್ ಅದನ್ನ ಏನು ಕರಿತೀವಿ y is ಅಂದಾಗ ಈಕ್ವಲ್ಸ್ y equals f of x. y equals f of x. y equals f of x ಒಂದು ಫಂಕ್ಷನ್. ಈ ಫಂಕ್ಷನ್ಗೆ ಇನ್ವರ್ಸ್ ಏನು ದಟ್ ಈಸ್ f ಇನ್ವರ್ಸ್. f ಈ ಕಡೆ ಬರುತ್ತೆ f ಇನ್ವರ್ಸ್ ಆಫ್ y equals x. ನೋಡಿ y equals f of x then f inverse of y equals x is exist. ಇದು exist ಯಾವಾಗ if and only if and only if f is 1 1 and onto function. f is 1 1 and onto function that is ಏನದು ಬೈಜೆಕ್ಟಿವ್ ಫಂಕ್ಷನ್. ನೋಡಿ ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕು ಅಂದರೆ ಅದೇನಾಗಿರಬೇಕು 1 1 and onto function that is nothing but ಬೈಜೆಕ್ಟಿವ್ ಫಂಕ್ಷನ್. ಸೊ ಈಗ ಅರ್ಥ ಆಗಿದೆ ಅನ್ಕೋತೀನಿ. ಏನು ಹೇಳಿ ಇನ್ವರ್ಸ್ ಫಂಕ್ಷನ್ ಸ್ಯಾಟಿಸ್ಫೈ ಆಗಬೇಕು ಅಂದರೆ ಇಟ್ ಮಸ್ಟ್ ಬಿ ಏನಾಗಿರಬೇಕು ಬೈಜೆಕ್ಟಿವ್ ಫಂಕ್ಷನ್. ಬೈಜೆಕ್ಟಿವ್ ಫಂಕ್ಷನ್ ಅಂದರೆ ಏನಾಗಿರುತ್ತೆ ಕೋಡೊಮೈನ್ನಲ್ಲಿರೋ ಪ್ರತಿಯೊಂದು ಎಲಿಮೆಂಟು ಡೊಮೈನಲ್ಲಿರೋ ಪ್ರತಿಯೊಂದು ಎಲಿಮೆಂಟು ಕೋಡೊಮೈನ್ ಜೊತೆ ಏನಾಗಿರಬೇಕು ರಿಲೇಟೆಡ್ ಆಗಿರಬೇಕು. ದಟ್ ಈಸ್ ಸಿಂಗಲ್ ರಿಲೇಟೆಡ್. ಫಾರ್ ಎಕ್ಸಾಂಪಲ್ ನೋಡಿ a to b is a function ಅಂತ ಹೇಳ್ತೀನಿ a b c 1 2 3 ಬೈಜೆಕ್ಟಿವ್ ಫಂಕ್ಷನ್ ಆಗಬೇಕಂದ್ರೆ ಡೊಮೈನ್ ಮತ್ತು ಕೋಡೊಮೈನಲ್ಲಿ ಎಲಿಮೆಂಟ್ಸ್ ಈಕ್ವಲ್ ಆಗಿರಬೇಕು. ಸೊ a is related to 1 b is related to 2 and c is related to 3. ಸೊ ಇಲ್ಲಿ ನೋಡಿ ಎವ್ರಿ ಎಲಿಮೆಂಟ್ ಆಫ್ ದಿ ಡೊಮೈನ್ ಆಸ್ ದಿ ಡಿಫ್ರೆಂಟ್ ಇಮೇಜಸ್ ಇದ್ದಾಗ ಏನು ಹೇಳ್ತೀವಿ ಅದು 1 1 ಫಂಕ್ಷನ್ ಹೇಳ್ತೀವಿ. ಆನ್ ಟು ಅಂದರೆ ಎವ್ರಿ codomain as the images. Codomain
ಪ್ರತಿಯೊಂದು ಎಲಿಮೆಂಟ್ ಇಮೇಜಸ್ ಇದೆ. ಸೊ ಇಟ್ ಈಸ್ ಏನಾಯ್ತು ಬೈಜೆಕ್ಟಿವ್ ಫಂಕ್ಷನ್ ಅಂದ್ರೆ ಇಟ್ ಈಸ್ ಒನ್ ಅಂಡ್ ಔಟ್ ಫಂಕ್ಷನ್. ಈಗ ಇದು ಎಫ್ ಅಂತ ಇದೆ. ಎಫ್ ಇನ್ವರ್ಸ್ ಅಂದ್ರೆ ಏನು ರಿವರ್ಸ್ ಅಲ್ವಾ. ಡೊಮೈನ್ ಮತ್ತು ಕೋಡೊಮೈನ್ ರಿವರ್ಸ್ ಆಗುತ್ತೆ. ಇಲ್ಲಿ ಡೊಮೈನ್ ಕೋಡೊಮೈನ್ ಅಂದ್ರೆ ಕೋಡೊಮೈನ್ ಡೊಮೈನ್ 1 2 3 ನೆಕ್ಸ್ಟ್ ಏನು ಎ ಬಿ ಸಿ ನೋಡಿ 1 is related to A, 2 is related to B, 3 is related to C. ಈಗ ನೋಡಿ different element of the domain has the different images, then it is one function ಆಯ್ತು. Every element of the codomain has the image. So again it is ಏನಾಯ್ತು bijective. So it is a function ಆಯ್ತು bijective ಆಯ್ತು. ಆಗ f ಏನಾಯ್ತು ಇಲ್ಲಿ ಇನ್ವರ್ಸ್ ಎಕ್ಸಿಸ್ಟ್ ಆಯ್ತು. ಸೊ ಈಗ ನಿಮ್ಗೆ ಅರ್ಥ ಆಗಿದೆ ಅಲ್ವಾ. ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕಂದ್ರೆ ಇಟ್ ಮಸ್ಟ್ ಬಿ ಏನಾಗಿರಬೇಕು ಬೈಜೆಕ್ಟಿವ್ ಫಂಕ್ಷನ್ ಆಗಿರಬೇಕು. ಇದು ಜನರಲ್ ಆಗಿ ನಾವು ಫಂಕ್ಷನ್ಸ್ ಅನ್ನ ಹೇಳ್ಕೊಂಡು ಹೋದೆ. ಈಗ ನಮಗೆ ಬೇಕಾಗಿರೋದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಈ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ನಮಗೆ ಜನರಲ್ ಆಗಿ ಸೈನ್ ಕಾಸ್ ಟ್ಯಾನ್ ಇದೆ ತಗೋತೀವಿ. ಈ ಮೂರು ನಮಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂತ ಫಸ್ಟ್ ನೋಡೋಣ. ಸೊ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇನ್ವರ್ಸ್ ಎಕ್ಸಿಸ್ಟ್ ಆಗೋದಕ್ಕೆ ನಾನೊಂದು ಎಕ್ಸಾಂಪಲ್ ಅನ್ನು ತಗೋತೀನಿ. ಲೆಟ್ ಕನ್ಸಿಡರ್ ಸೈನ್ ಥೀಟಾ ಈಕ್ವಲ್ಸ್ 1/2. sin theta equals 1/2 ನೋಡಿ. ಇಲ್ಲಿ ಥೀಟಾ ಏನದು ಡೊಮೈನ್, 1/2 ಏನು ರೇಂಜ್. ಈಗ ಯಾವ ಆಂಗಲ್ಗೆ ನಮಗೆ ಥೀಟಾ ಅಂದ್ರೆ ಆಂಗಲ್ ಅದು ಡೊಮೈನ್ ಆಗಿದೆ, ಇಲ್ಲೇನಾಗಿದೆ ರೇಂಜ್ ಆಗಿದೆ. ಅಂದರೆ ಸೈನ್ ಫ್ರಮ್ ಸೈನ್ ಇಸ್ ಎ ಫಂಕ್ಷನ್ ದಟ್ ಈಸ್ ಫ್ರಮ್ ರಿಯಲ್ ನಂಬರ್ ಟು ಕ್ಲೋಸ್ಡ್ ಬ್ರಾಕೆಟ್ 1,1 ರಿಯಲ್ ನಂಬರ್ ಟು ಕ್ಲೋಸ್ ಬ್ರಾಕೆಟ್ 1,1 ನಿಮಗೆ ಗೊತ್ತಿದೆ. ನಾನೀಗ ಒಂದು ಎಕ್ಸಾಂಪಲ್ ಬರೀತೀನಿ. 0 ಡಿಗ್ರಿ ತೊಗೊಳ್ತೀನಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ, -30, -45, -60, -90 ಇಷ್ಟು ವ್ಯಾಲ್ಯೂಸ್ನ ಆ್ಯಂಗಲ್ಸ್ನ ತಗೋತೀನಿ. ಇದರಲ್ಲಿ ನಾನು ಸೈನ್ ಹೇಳ್ಕೊಂಡು ಬರ್ತೀನಿ. ಸೈನ್ ದಿ ಫಂಕ್ಷನ್ ಸೈನ್ 0 0, ಸೈನ್ 30 ಎಷ್ಟು, ಸೈನ್ 30 ಎಷ್ಟು 1/2, ಸೈನ್ 30 ಎಷ್ಟು 1/2, ಸೈನ್ 45 ಎಷ್ಟು 1/√2, ಸೈನ್ 60 √3/2 ಆ್ಯಂಡ್ ಸೈನ್ 90 ಎಷ್ಟು 1. ಈಗ ಸೈನ್ ಆಫ್ ಮೈನಸ್ ಥೀಟಾ ಬರ್ತೀನಿ. ಸೈನ್ ಆಫ್ ಮೈನಸ್ ಥೀಟಾ ಏನು ಮೈನಸ್ ಸೈನ್ ಥೀಟಾ. ನೋಡಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ನಮಗೆ ದಟ್ ಈಸ್ ಬೇಸಿಕ್. ನೆಕ್ಸ್ಟ್ ಮುಂದಕ್ಕೆಲ್ಲ ಬೇಕು. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಗೊತ್ತಿದ್ರೆ ಇನ್ವರ್ಸ್ ನಾವು ಹೇಳಕ್ಕೆ ಸಾಧ್ಯ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನಲ್ಲಿ ನಾವು ಏನೇನು ಫಾರ್ಮುಲಾಸ್ ಕಲ್ತಿದ್ದೀವಿ ಅಷ್ಟು ಫಾರ್ಮುಲಾಸ್ ನಾವು ಇಲ್ಲಿ ಅಪ್ಲೈ ಮಾಡ್ಕೋತೀವಿ. ಏನೇನು ಸೈನ್ ಆಫ್ ಮೈನಸ್ ಥೀಟಾ ನಿಮಗೆ ಗೊತ್ತಿದೆ ಅಲ್ವಾ. ಏನು ಹೇಳಿ ಸೈನ್ ಆಫ್ ಮೈನಸ್ ಥೀಟಾ ಏನು ಮೈನಸ್ ಸೈನ್ ಥೀಟಾ ಕರೆಕ್ಟಾ. ಈಗ ಸೈನ್ ಆಫ್ -30 ಡಿಗ್ರಿ ದಟ್ ಈಸ್ ಮೈನಸ್ ಸೈನ್ 30 ಎಷ್ಟು 1/2 ನಿಮಗೆ ಗೊತ್ತಿದೆ ಇದು -1/2 ಮೈನಸ್ ಸೈನ್ ಆಫ್ -45 ಎಷ್ಟು -1/√2 ಸೈನ್ ಆಫ್ -60 ಎಷ್ಟು -√3/2 ಸೈನ್ ಆಫ್ -90 ಎಷ್ಟು -1. ಈಗ ಮತ್ತೆ ನಾವು ಎಬೋ ಆಂಗಲ್ಸ್ ತಗೋತೀವಿ ನೋಡಿ. ಸೆಕೆಂಡ್ ಕ್ವಾಡ್ರೆಂಟ್ ಮೋರ್ ದೆನ್ 90 ತಗೊಂಡಾಗಲೇ ನಮಗೆ ವ್ಯಾಲ್ಯೂಸ್ ಇಷ್ಟೇ ಬರುತ್ತೆ. ಈ ವ್ಯಾಲ್ಯೂಸ್ ಬಿಟ್ಟು ಬೇರೆ ವ್ಯಾಲ್ಯೂಸ್ ಯಾವುದು ನಮಗೆ ಸೈನಲ್ಲಿ ಆಗಲ್ಲ. ಅಂದರೆ ಸೈನಲ್ಲಿ ನಮಗೆ ವ್ಯಾಲ್ಯೂಸ್ ಲೈಸ್ ಬಿಟ್ವೀನ್ -1 to 1. ಯಾವ ಬ್ರಾಕೆಟು ಕ್ಲೋಸ್ಡ್ ಬ್ರಾಕೆಟ್ that is closed bracket -1 to 1 sin function that is domain is the real number. ಇಲ್ಲಿ ರಿಯಲ್ ನಂಬರ್ ಅಂದ್ರೆ ಯಾವುದು ಆಂಗಲ್ಸ್ ಎಷ್ಟು ಬೇಕಾದ್ರೂ ಆಂಗಲ್ ಆಗಿರ್ಬೋದು. ನೀವು 150 ಗೆ ತಗೋತೀನಿ ನೋಡಿ sin of 150 sin of 150 ಯಾವ ಕ್ವಾಡ್ರೆಂಟು ಸೆಕೆಂಡ್ ಕ್ವಾಡ್ರೆಂಟು. ಸೆಕೆಂಡ್ ಕ್ವಾಡ್ರೆಂಟ್ ನಾವು ಏನು ಕನ್ಸಿಡರ್ ಮಾಡ್ತೀವಿ ಹೇಳಿ sin of 180 - 30 sin of 180 - 30 ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಏನು ಪಾಸಿಟಿವ್ ದಟ್ ಈಸ್ sin 30. ಸೈನ್ 30 ಎಷ್ಟಾಯಿತು 1/2 ನೋಡಿ 1/2 ಅಷ್ಟಲ್ಲೇ ಬರುತ್ತೆ. ನೀವು ಸೈನ್ ಇನ್ಫಿನಿಟಿ ತನಕ ಆ್ಯಂಗಲ್ ತೊಗೊಂಡ್ರು ನಮಗೆ ವ್ಯಾಲ್ಯೂ ಲೈಸ್ ಬಿಟ್ವೀನ್ -1 to +1. ಸೊ ಇಲ್ಲಿ ಸೈನ್ ಫಂಕ್ಷನ್ ಫ್ರಮ್ ಆರ್ ಟು ಕ್ಲೋಸ್ ಬ್ರಾಕೆಟ್ -1, ಇದೆ. ಈಗ ನಾನು ಇಲ್ಲಿ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಏನು ತೊಗೊಂಡಿದ್ದೀನಿ ಸೈನ್ ಥೀಟಾ ಈಕ್ವಲ್ಸ್ 1/2 ನೋಡಿ ಸೈನ್ ಥೀಟಾ ಈಕ್ವಲ್ಸ್ 1/2 ದೆನ್ ಥೀಟಾ ಯಾವ ಆ್ಯಂಗಲ್ ನಮಗೆ ಸೈನಲ್ಲಿ 1/2 ಹೇಳಿ ಸೈನ್ 30 ಡಿಗ್ರಿ 1/2 ಮತ್ತು ಸೈನ್ 150 ಏನು ಬಂದಿದೆ ನೋಡಿ 1/2 ಸೈನ್ 150 1/2 ಅದೇ ನಾವು ರೊಟೇಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಮತ್ತೆ ಈಗ ನೋಡಿ ಈಗ ಬಂದ ಇದು 0 ಡಿಗ್ರಿ 90 ಡಿಗ್ರಿ 180 ಡಿಗ್ರಿ 270 ಡಿಗ್ರಿ ಮತ್ತೆ 360 ಡಿಗ್ರಿ ಒಂದು ರೊಟೇಟ್ ಬಂತು. ಸೈನ್ 30 ಇಲ್ಲಿ ಬಂತು ಸೈನ್ 150 ಇಲ್ಲಿ ಬಂತು. ಥರ್ಡ್ ಕ್ವಾಡ್ರೆಂಟ್ ಫೋರ್ತ್ ಕ್ವಾಡ್ರೆಂಟ್ ಬಂದಾಗ
1/2 that is 390. Sin of 390 ಎಷ್ಟಾಯ್ತು 1/2 ಎಕ್ಸೆಟ್ರಾ. ಮತ್ತೆ ಇಲ್ಲಿ ಬರುತ್ತೆ, ಇಲ್ಲಿ ಬಂದಾಗಲೂ 1/2, ಮತ್ತೆ ಇನ್ನೊಂದು ಸರ್ಕಲ್ ಇಲ್ಲಿ ಬರುತ್ತೆ, ಅವಾಗಲೂ ಮತ್ತೆ 720 ಪ್ಲಸ್ ಬರುತ್ತೆ, ದಟ್ 1/2. ಈಗ ನೋಡಿ 1 sin theta equals 1/2 ಅಂತ ಇದೆ. ಥೀಟಾ ಆಂಗಲ್ಸ್ ಎಷ್ಟು ಬಂತು 30 ಡಿಗ್ರಿ, 150 ಡಿಗ್ರಿ, 390 ಡಿಗ್ರಿಗೆಲ್ಲ 1/2 ಬರ್ತಾ ಇದೆ. ಅಂದರೆ ಒಂದು ಡಯಾಗ್ರಾಮ್ ಆಗ್ತೀನಿ ನೋಡಿ. ದಿ ಸೈನ್ ಫಂಕ್ಷನ್ ಯಾವುದಾದ್ರು ಆಂಗಲ್ಸ್ಗಳನ್ನೇ ಬರ್ತೀನಿ, ಯಾವುದಾದ್ರು ಇದನ್ನೇ ಜನರಲ್ ಆಗಿ ಎಲ್ಲ ಆಗಿ ತಗೋತೀನಿ. 150, 390 ಎಕ್ಸೆಟ್ರಾ 510. ಸೊ ಈ ರೀತಿ ಎಕ್ಸೆಟ್ರಾ. ಇಲ್ಲೂ ವ್ಯಾಲ್ಯೂಸ್ ನಮಗೆ ಎಲ್ಲಿಂದ 0 to -1 to 1 ಅಂತಾನೆ ತಗೋತೀನಿ. 1/2 -1/2 ಇದೆಲ್ಲ ಇದೆ. ಇಲ್ಲಿ ನೋಡಿ sin 30 ಎಷ್ಟಾಯ್ತು 1/2, sin 150 1/2, sin 330 1/2, sin 510 ಕೂಡ 1/2 ಬರುತ್ತೆ. ಸೊ ಇಲ್ಲಿ ಏನಾಯ್ತು ನಮಗೆ 1 ಫಂಕ್ಷನ್ ಆಗುತ್ತಾ? ಇದು 1 ಫಂಕ್ಷನ್ ಆಗಲ್ಲ. 1 ಫಂಕ್ಷನ್ ಆಗಬೇಕು ಅಂದ್ರೆ ಏನಾಗಬೇಕು ಹೇಳಿ? ಡಿಫ್ರೆಂಟ್ ಎಲಿಮೆಂಟ್ ಆಸ್ ದಿ ಡಿಫ್ರೆಂಟ್ ಇಮೇಜಸ್. ಆದರೆ ಇಲ್ಲೇನಾಗಿದೆ ಇನ್ಫಿನಿಟಿ ನಂಬರ್ ಆಫ್ ವ್ಯಾಲ್ಯೂಸ್ಗೆ ನಮಗೆ 1/2 ಈಗ ನಮಗೆ ಕಂಟಿನ್ಯೂ ಮಾಡ್ಕೊಂಡು ಹೋದಾಗ 1/2 ಎಷ್ಟೋ ವ್ಯಾಲ್ಯೂಸಿಗೆ ಬರುತ್ತೆ. ಇಲ್ಲಿ 1/2 ಆದಾಗ ಇಟ್ ಈಸ್ ನಾಟ್ ಎ 1 ಫಂಕ್ಷನ್, ಇಟ್ ಈಸ್ ನಾಟ್ 1 ಫಂಕ್ಷನ್. ಸೊ ಇದು 1 ಫಂಕ್ಷನ್ ಆಗಲಿಲ್ಲ. 1 ಫಂಕ್ಷನ್ ಆಗಲಿಲ್ಲ ಅಂದಮೇಲೆ ಬೈಜೆಕ್ಟಿವ್ ಆಗುತ್ತೆ ಬ್ರೋ? ಬೈಜೆಕ್ಟಿವ್ನೂ ಆಗಲಿಲ್ಲ. ಬೈಜೆಕ್ಟಿವ್ ಆಗಿಲ್ಲ ಅಂದಮೇಲೆ ಇನ್ವರ್ಸ್ ಎಕ್ಸಿಸ್ಟ್ ಆಗೋಕ್ಕಾಗತ್ತಾ? ಇಲ್ಲ. ಆದರೂ ನಾವೇನು ಹೇಳ್ತೀವಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನಿಗೆ ಬರ್ತೀವಿ. ಈಗ ನಿಮ್ಗೆ ಇಷ್ಟು ಅರ್ಥ ಆಗಿದೆ ಅನ್ಕೋತೀವಿ, ಪ್ರತಿಯೊಬ್ಬರಿಗೆ ಇದು ಅರ್ಥ ಆಗಿದೆ ಅಲ್ವೇನ್ರ? ಇಲ್ಲಿ ನಮಗೆ 1 ಫಂಕ್ಷನ್ ಆಗ್ತಾ ಇಲ್ಲ. 1 ಫಂಕ್ಷನ್, ಬಟ್ ನಾವು ಅದನ್ನು ಸ್ಟ್ರಿಕ್ಟ್ಲಿ ರಿಸ್ಟ್ರಿಕ್ಟ್ ಮಾಡ್ಕೋತೀವಿ. ಆ ರಿಸ್ಟ್ರಿಕ್ಟ್ ಎಲ್ಲಿಗೆ ಮಾಡ್ಕೋತೀವಿ, ಯಾವ ಬೌಂಡ್ರಿಗೆ ನಾವು ಅದನ್ನು ರಿಸ್ಟ್ರಿಕ್ಟ್ ಮಾಡ್ಕೋತೀವಿ ಅಂತ ಈಗ ನಾನು ಹೇಳ್ಕೊಡ್ತೀನಿ. ಸೊ ಸೈನಲ್ಲೂ ನಮಗೆ ಇನ್ವರ್ಸನ್ನು ತಗೋತೀವಿ. ಸೈನ್, ಕಾಸ್, ಟ್ಯಾನ್, ಸೆಕೆಂಡ್, ಕೊಸೆಕೆಂಡ್ ಎಲ್ಲದಕ್ಕೂ ಇನ್ವರ್ಸನ್ನು ನಾವು ಹೇಳ್ತೀವಿ. ಆದರೆ ಅಲ್ಲೊಂದು ಏನು ಮಾಡ್ತೀವಿ, ಆ್ಯಂಗಲ್ಸನ್ನು ರಿಸ್ಟ್ರಿಕ್ಟಾಗಿ ತಗೊಂಡು ಅದನ್ನು ನಾವು ಡೊಮೈನ್ ಮತ್ತು ರೇಂಜ್ ಇರಿದಾಗ ಏನು ನಾವು ಬೌಂಡರಿ ರಿಸ್ಟ್ರಿಕ್ಟ್ ಮಾಡ್ತೀವಿ ಅಲ್ಲಿ 1 ಫಂಕ್ಷನ್ ಆಗುತ್ತೆ. ಬಟ್ ಈಗ ಜನರಲ್ ಆಗಿ ಇನ್ಫಿನಿಟಿ ಆ್ಯಂಗಲ್ಸನ್ನು ತಗೊಂಡಾಗ ನಮಗೆ 1 ಫಂಕ್ಷನ್ ಆಗಲ್ಲ. ಸೊ ಇಟ್ ಈಸ್ ನಾಟ್ ಎ 1 ಫಂಕ್ಷನ್. ಬಟ್ ವಿ ಏನು ಮಾಡ್ಬೋದು, ಬಟ್ ವಿ ರಿಸ್ಟ್ರಿಕ್ಟ್ ದಿ 1 ಫಂಕ್ಷನ್. ಸೊ 1 ಫಂಕ್ಷನ್ ಯಾವ ರೀತಿ ರಿಸ್ಟ್ರಿಕ್ಟ್ ಮಾಡ್ತೀವಿ ನೋಡಿ. ನಾನು ಇಲ್ಲಿ ಆ್ಯಂಗಲ್ಸನ್ನು ಬರ್ತಿದ್ದೀನಿ. ಇಲ್ಲಿ -90 to +90 ತನಕ ನಿಮಗೆ ಯಾವ್ದಾದ್ರು ವ್ಯಾಲ್ಯೂಸ್ ರಿಪೀಟೆಡ್ ಆಗಿದೆ ನೋಡಿ. 0 is related to 0, 30 degree equals 1/2, 45 degree equals 1/2, 60 equals √3/2, 90 equals 1, -30 -1/2, -45 -1/2, -60 3/2, -90 1 ಆಗಿದೆ. ಸೊ ಈಗ ಇದೇನಾಯ್ತು, ಇಟ್ ಈಸ್ 1 ಫಂಕ್ಷನ್ ಆಯ್ತು. ಇಟ್ ಈಸ್ 1 ಆಯಿತು. ಆ್ಯಂಡ್ ಏನಾಯ್ತು ಇಲ್ಲಿ ಆನ್ ಟು ಫಂಕ್ಷನ್ ಆಯಿತು. ಇಟ್ ಈಸ್ 1 ಆ್ಯಂಡ್ ಆನ್ ಟು ಫಂಕ್ಷನ್. ನಮಗೆ ಸೈನ್ ಫಂಕ್ಷನ್ ಇನ್ವರ್ಸ್ ಎಕ್ಸಿಸ್ಟ್ ಆದಾಗ ಯಾವಾಗ ಅಂದರೆ ದಟ್ ಈಸ್ ಥೀಟಾ. ಆ್ಯಂಗಲ್ ಥೀಟಾ ತಾನೇ ತಗೊಂಡು ಥೀಟಾ ಲೈಸ್ ಬಿಟ್ವೀನ್ -90 to +90. -90 ಲೆಸ್ ದೆನ್ ಆರ್ ಈಕ್ವಲ್ ಅಂದರೆ 90ಗೂ ಈಕ್ವಲ್ ಇದೆ. ಇದನ್ನು ಏನು ಹೇಳ್ತೀವಿ, ಲೆಸ್ ದ್ಯಾನ್ ಆರ್ ಈಕ್ವಲ್ ಅಂದರೆ 90 -90 ಒಳಗೆ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು +90 ಅಂದರೆ ಕ್ಲೋಸ್ಡ್ ಬ್ರಾಕೆಟ್ -90 to +90 ರಿಸ್ಟ್ರಿಕ್ಟ್ ಆಗ್ತಾ ಇದೆ. ಈಗ -90 to +90 ನಮಗೆ ಥೀಟಾ ಇದ್ದಾಗ ದೆನ್ 1/2 ದಟ್ ಈಸ್ ಸೈನ್ ಥೀಟಾ ಈಕ್ವಲ್ಸ್ x ಅಂತ ತಗೊಂಡಾಗ x ಇಸ್ ದಿ ರೇಂಜ್ ಇದೆ. ಆ x ಲೈಸ್ ಬಿಟ್ವೀನ್ ಎಲ್ಲಿಂದ ಎಲ್ಲಿಂದ ನೋಡಿ -1 ಲೆಸ್ ದೆನ್ ಆರ್ ಈಕ್ವಲ್ಸ್ ಟು x ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 1, -1 ಲೆಸ್ ದೆನ್ ಆರ್ ಈಕ್ವಲ್ಸ್ ಟು x ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 1 ದಟ್ ಈಸ್ ನಥಿಂಗ್ ಬಟ್ ಕ್ಲೋಸ್ ಬ್ರಾಕೆಟ್ 1, ಯಾಕೆಂದರೆ -1 ಮತ್ತು +1 ಎರಡು ಇನ್ಕ್ಲೂಡ್ ಆಗಿದೆ. ಈಗ ನಮಗೆ ಸೈನ್ ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕು ಅಂದರೆ ಸೈನ್ ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕು ಅಂದರೆ ಯಾವಾಗ ಥೀಟಾ ಲೈಸ್ ಬಿಟ್ವೀನ್ -90 to +90. ಥೀಟಾ ಲೈಸ್ ಬಿಟ್ವೀನ್ ಎಲ್ಲಿದೆ ಹೇಳಿ -90 to +90 ಆ್ಯಂಡ್ x ಲೈಸ್ ಬಿಟ್ವೀನ್ -1 to +1 ಇದ್ದಾಗ ಮಾತ್ರ ನಮಗೆ ಇನ್ವರ್ಸ್ ಫಂಕ್ಷನ್ ದಟ್ ಇಸ್ ಸೈನ್ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಸೊ ಇಷ್ಟು ಅರ್ಥ ಆಗಿದೆ ಅಲ್ವೇನ್ರ? ಸೈನ್ ಇನ್ವರ್ಸು ಎಕ್ಸಿಸ್ಟ್ ಆಗಬೇಕು ಅಂದರೆ ಥೀಟಾ ದಟ್ ಇಸ್ ಆಂಗಲ್ ಲೈಸ್ ಬಿಟ್ವೀನ್ ಎಲ್ಲಿದೆ ಕ್ಲೋಸ್ಡ್ ಬ್ರಾಕೆಟ್ -90 to +90 ಇದ್ದಾಗ ಮಾತ್ರ ನಮಗೆ ಅದು 1 ಫಂಕ್ಷನ್ ಆಗುತ್ತೆ. ಅದಕ್ಕಿಂತ ಜಾಸ್ತಿ ತಗೊಂಡಾಗ ನಮಗೆ 1 ಫಂಕ್ಷನ್ ಆಗಲ್ಲ. ಇಲ್ಲಿ ಏನು ಮಾಡ್ತೀವಿ, ಆ ಆ್ಯಂಗಲನ್ನು ರಿಸ್ಟ್ರಿಕ್ಟ್ ಮಾಡ್ಕೋತೀವಿ, ಒಂದು ಬೌಂಡರಿ ಹಾಕೋತೀವಿ. ಅಲ್ಲಿದ್ದಾಗ ನಮಗೆ ಇಟ್ ಈಸ್ 1 ಫಂಕ್ಷನ್. In my theta lies between -90 to +90 and x lies between -1 to +1 ಅಲ್ಲೇ ಇರುತ್ತೆ. ಇದೇ ರೀತಿ ನಾವು ನೆಕ್ಸ್ಟ್ ಕಾಸು, ಟ್ಯಾನ್, ಸೆಕೆಂಡ್ ಎಲ್ಲದಕ್ಕೂ ಹೇಳ್ತೀವಿ. ಬಟ್ ಜನರಲ್ ನಮಗೆ ಬೇಕಾಗಿರೋ ಸೈನ್,
ಫಂಕ್ಷನ್ಸ್ ಆಗಿರುತ್ತೆ. ಈಗ ನಾನು ಇಲ್ಲಿ ಎಕ್ಸಾಂಪಲ್ ಅನ್ನು ತಗೊಂಡೆ. ಏನು ತಗೊಂಡೆ ಹೇಳಿ? sin theta equals 1/2. sin theta equals 1/2. Then ನಮಗೆ ಏನು ಬೇಕು? theta ಬೇಕು. theta equals sin inverse of 1/2. theta equals sin inverse of 1/2. ಈ theta ಯಾವುದು ಇಲ್ಲಿ? ಈ sin inverse 1/2 ಯಾವ ಆಂಗಲ್ಗೆ? 30 ಡಿಗ್ರಿಗೆ. That is 30 degree equals sin inverse of 1/2. ನಾವು ನೋಡಬೇಕಾಗಿರೋ ಆಂಗಲ್ -90 ಟು +90 ಒಳಗೆ ನಮಗೆ ಬರಬೇಕು. ಏನು ಹೇಳಿ? ನಾವಿಲ್ಲಿ ಥೀಟಾ ಆಂಗಲ್ಸ್ನ ಬರೀತಿದ್ದೀವಿ ಅಂದಾಗ -90 ಟು +90 ಒಳಗೆ ಇರಬೇಕು. ಮೋರ್ ದೆನ್ 90 ಬಂದಾಗ ನಾವು ಅದನ್ನು ಪ್ರಾಪರ್ಟಿನ ಅಪ್ಲೈ ಮಾಡ್ಕೋತೀವಿ. ಅದನ್ನ ಹೇಳಿ ಈ ನಮಗೆ ಈ ಥೀಟಾ ಇದೆಯಲ್ಲ, ಇದು ನಾವೇನು ಹೇಳ್ತೀವಿ? ದಿಸ್ ವ್ಯಾಲ್ಯೂ ಈಸ್ ನೋನ್ ಆಸ್ ದಿ ಪ್ರಿನ್ಸಿಪಲ್ ವ್ಯಾಲ್ಯೂ. ಈ ವ್ಯಾಲ್ಯೂನ ನಾವೇನಂತ ಕರಿತೀವಿ? ಪ್ರಿನ್ಸಿಪಲ್ ವ್ಯಾಲ್ಯೂ. Principal value is nothing but the numerically smallest angle. ನ್ಯೂಮರಿಕಲಿ ಯಾವ್ದು ತಗೋತಾ ಇದೀವಿ? ಸ್ಮಾಲೆಸ್ಟ್ ಆಂಗಲ್ ಅಂದ್ರೆ -90 ಟು +90 ಒಳಗೆ ಬರೋ ಆಂಗಲ್ಸ್ ಅನ್ನ ಸೈನ್ ಅಲ್ಲಿ ಮಾತ್ರ ತಗೋತೀವಿ. ಅದನ್ನ ನಾವೇನು ಹೇಳ್ತೀವಿ? ಪ್ರಿನ್ಸಿಪಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಪ್ರಿನ್ಸಿಪಲ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ದಟ್ ಈಸ್ ನ್ಯೂಮರಿಕಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಆಫ್ ದಟ್ ಆಂಗಲ್. ಯಾವ ಆಂಗಲ್ ನ ಕನ್ಸಿಡರ್. ಈಗ ನಮಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ನೋಡಿ. ಇದನ್ನ ನಾನು ಡಯಾಗ್ರಾಮ್ ಅಂತ ಹಾಕಿದಾಗ ಇದು ಥೀಟಾ ಹೌದಲ್ವಾ? ಇದು ಎಕ್ಸ್ ವ್ಯಾಲ್ಯೂ ತಗೋತೀನಿ. ಥೀಟಾ 0 ಡಿಗ್ರಿ -30 -45 -60 -90 +30 45 60 90 that is 0 -1/2 -1/2 -√3/2 -1 1/2 1/2 √3/2 1 ನೋಡಿ. 0 ಡಿಗ್ರಿ is related to 0, -30 is -1/2 -45 -1/2 -60 -√3/2 -90 -1 30 1/2 45 1/√3 60 √3/2 that is 1/2. ಈಗ ಏನಾಯ್ತು? 1 ಫಂಕ್ಷನ್ ಆಯಿತು. ಮತ್ತೇನಾಯಿತು? 1 ಫಂಕ್ಷನ್ ನೋಡಿ. ಡಿಫ್ರೆಂಟ್ ಎಲಿಮೆಂಟ್ has the different images. Every codomain has the ಇಮೇಜಸ್. ಸೊ ಇಟ್ ಈಸ್ 1 1 ಆ್ಯಂಡ್ ಬೈಜೆಕ್ಟಿವ್ ಆಯಿತು. ಇದೇ ನಾನು ರಿವರ್ಸ್ ಅನ್ನು ತಗೊಂಡಾಗಲೂ ಕೂಡ ಈ ಆರ್ಡರಲ್ಲಿ ನಾನು ರಿವರ್ಸ್ ಬಂದಾಗ ದಟ್ ಈಸ್ ಎಕ್ಸ್ ಮತ್ತು ಥೀಟಾ ಎಕ್ಸ್ ಆ್ಯಂಡ್ ಥೀಟಾ ತಗೊಂಡಾಗಲೂ ಆ ಇನ್ವರ್ಸ್ ಫಂಕ್ಷನ್ ಎಕ್ಸಿಸ್ಟ್ ಆಗುತ್ತೆ. 0 1/2 -1 1/2 1 ಸುಮ್ಮನೆ ಇಷ್ಟೇ ಬಂದೆ. 0 30 ಡಿಗ್ರಿ ಏನಾಯಿತು? 90 ಡಿಗ್ರಿ ಮೈನಸ್ +30 +90 ತಗೋತೀನಿ. 0 ಡಿಗ್ರಿ 30 ಡಿಗ್ರಿ 1/2 is related to 30 degree, 1 is related to 90. ನೋಡಿ ಏನಾಯ್ತು ಇಲ್ಲಿ? ಇನ್ವರ್ಸ್ ಎಕ್ಸಿಸ್ಟ್ ಆಯಿತು. ಈಗ ಅರ್ಥ ಆಗಿದೆ ಅಲ್ವೇನ್ರೋ? ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕು ಅಂದರೆ ಏನಾಗಿರ್ಬೇಕು? ಇದು ಏನಾಗಿರ್ಬೇಕು? ಎಲ್ಲರೂ ಏನಾಗಿರ್ಬೇಕು? ದಟ್ ಈಸ್ ನಥಿಂಗ್ ಬಟ್ ಬೈಜೆಕ್ಟಿವ್ ಫಂಕ್ಷನ್ ಆಗಿರಬೇಕು. ಆ ಬೈಜೆಕ್ಟಿವ್ ಫಂಕ್ಷನ್ ಅಂದರೆ 1 1 ಆ್ಯಂಡ್ ಆನ್ ಟು ಫಂಕ್ಷನ್. ಬೈಜೆಕ್ಟಿವ್ ಇದ್ದಾಗ ಡಿಫ್ರೆಂಟ್ ಎಲಿಮೆಂಟ್ ಕೋಡೊಮೈನ್ ಮತ್ತು ಡೊಮೈನಲ್ಲಿ ಎರಡಲ್ಲೂ ಏನಾಗಿರಬೇಕು? ನಮಗೆ ಸೇಮ್ ಎಲಿಮೆಂಟ್ಸ್ ಇದ್ದಾಗ ಎವ್ರಿ ಎಲಿಮೆಂಟ್ ಹ್ಯಾಸ್ ದಿ ಡಿಫ್ರೆಂಟ್ ಇಮೇಜಸ್, ಎವ್ರಿ ಕೋಡೊಮೈನ್ ಹ್ಯಾಸ್ ದಿ ಇಮೇಜಸ್. ಸೊ ಸೈನಿಗೆ ನಮಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕಂದ್ರೆ ಇಟ್ ಮಸ್ಟ್ ಲೈಸ್ ಬಿಟ್ವೀನ್ ಥೀಟಾ ದಟ್ ಈಸ್ ಆಂಗಲ್ ಲೈಸ್ ಬಿಟ್ವೀನ್ -90 ಟು +90 -1, =1. ಈಗ ನೋಡಿ ಇನ್ವರ್ಸ್ ಏನು ಅಂತ. ಈಗ ಫಾರ್ ಎಕ್ಸಾಂಪಲ್ sin theta equals x. ಇಲ್ಲಿ ಡೊಮೈನ್ ಥೀಟಾ ಆಯಿತು, ಎಕ್ಸ್ ರೇಂಜ್ ಆಯಿತು. ಯಾವುದಲ್ಲಿ? ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಲ್ಲಿ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಲ್ಲಿ ಡೊಮೈನು ಆಂಗಲ್ ಆಗಿರುತ್ತೆ, ರೇಂಜು ವ್ಯಾಲ್ಯೂ ಆಗಿರುತ್ತೆ. ದೆನ್ ಇನ್ವರ್ಸ್ ಫಂಕ್ಷನ್ಗೆ ಬರ್ತೀನಿ ನೋಡಿ. ಸೈನ್ ಈ ಕಡೆ ತಗೋತೀವಿ. ಥೀಟಾ ಈಕ್ವಲ್ಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಥೀಟಾ ಈಕ್ವಲ್ಸ್ ಏನು? ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಈಗ ಇಲ್ಲಿ ಥೀಟಾ ಥೀಟಾ ಅಂದ್ರೆ ಇದು ಆಂಗಲ್ ಅಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಇಸ್ ದಿ ಆಂಗಲ್. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಯಾವುದು ಕೇಳಿ? ಈಸ್ ನಥಿಂಗ್ ಬಟ್ ಏನದು? ಆಂಗಲ್. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಇಸ್ ಅ ಆಂಗಲ್. ನೋಡಿ ಥೀಟಾ ಈಕ್ವಲ್ಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್, ಥೀಟಾ ಈಕ್ವಲ್ಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್, ಥೀಟಾ ಈಕ್ವಲ್ಸ್ tan ಇನ್ವರ್ಸ್ ಆಫ್ ಎಕ್ಸ್ ಬರುತ್ತೆ. ಅಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಈಸ್ ನಥಿಂಗ್ ಬಟ್ ದಟ್ ಈಸ್ ಆನ್ ಆಂಗಲ್. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಈಸ್ ನಥಿಂಗ್ ಬಟ್ ಏನದು? ಆಂಗಲ್. ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಆಂಗಲಿಗೆ ಈಕ್ವಲ್ ಆಗಿರುತ್ತೆ. ಸೈನ್ ರೇಷಿಯೋ ಏನಿರುತ್ತೆ ಅದಕ್ಕಾಗಿರುತ್ತೆ. ಸೊ ಥೀಟಾ ಈಕ್ವಲ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು? ಆಂಗಲ್. ಈ ಆಂಗಲ್ ನಮ್ಗೆ ಏನಾಗುತ್ತೆ? ದಟ್ ಈಸ್ ನಥಿಂಗ್ ಬಟ್ ಪ್ರಿನ್ಸಿಪಲ್ ವ್ಯಾಲ್ಯೂ. ಆ ಪ್ರಿನ್ಸಿಪಲ್ ವ್ಯಾಲ್ಯೂ ಯಾವ್ದು ಹೇಳ್ತೀವಿ? ಸ್ಮಾಲೆಸ್ಟ್ ವ್ಯಾಲ್ಯೂನ ನಾವು ಪ್ರಿನ್ಸಿಪಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಇಷ್ಟು ನಾನು ಏನು ಎಕ್ಸ್ಪ್ಲೇನ್ ಮಾಡಿದೆ ಇದು ನೀವು ಅರ್ಥ ಆಗಲಿ ಅಂತ ಅಂದರೆ
ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ನಮಗೆ ಎಕ್ಸಿಸ್ಟ್ ಆಗಬೇಕು ಅಂದರೆ ಇಟ್ ಮಸ್ಟ್ ಬಿ ಬೈಜೆಕ್ಟಿವ್ ಆಗಿರಬೇಕು. ಬೈಜೆಕ್ಟಿವ್ ಆಗಲ್ಲ ನಮಗೆ ಇಲ್ಲಿ, ಆದರೆ ನಾವಿಲ್ಲಿ ಏನು ಮಾಡ್ತೀವಿ, ರಿಸ್ಟ್ರಿಕ್ಟ್ ಮಾಡ್ಕೋತೀವಿ ಆ್ಯಂಗಲನ್ನು ರಿಸ್ಟ್ರಿಕ್ಟ್ ಮಾಡ್ಕೊಂಡಾಗ ನಮಗೆ ಇನ್ವರ್ಸ್ ಏನಾಗುತ್ತೆ, ಎಕ್ಸಿಸ್ಟ್ ಆಗುತ್ತೆ. ನಾನಿಲ್ಲಿ ರಿಸ್ಟ್ರಿಕ್ಟ್ ಎಕ್ಸಾಂಪಲನ್ನು ತೊಗೊಂಡಿರೋದು ಸೈನಲ್ಲಿ ತೊಗೊಂಡು ಮಾಡಿದ್ದೀನಿ, ಆಗ -90 to +90 ಥರ ಆಗುತ್ತೆ. ಇದೇ ರೀತಿ ಕಾಸ್ ಮತ್ತು ಟ್ಯಾನನ್ನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋಣ. ಈಗ ಇಷ್ಟು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಅಲ್ವೇನೋ, ಕ್ಲೀನಾಗಿ ನಿಮಗೆ ಇನ್ವರ್ಸ್ ಅರ್ಥ ಆಗಿದೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅರ್ಥ ಆಗುತ್ತೆ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ನಮಗೆ ಬೇಸಿಕ್, ಇದು ಬೇಸಿಕ್ ನನಗೆ ಟ್ರಿಗ್ನೋಮೆಟ್ರಿಕ್ಕು ಮತ್ತು ಇನ್ವರ್ಸು ಮುಂದೆ ನಿಮ್ಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಫಸ್ಟ್ ಪೇಸೇ ನಾವು ಟ್ರಿಗ್ನೋಮೆಟ್ರಿಕ್ ಏನು ಕಲ್ತಿದ್ದೀವಿ ಅದನ್ನು ಇಟ್ಕೊಂಡು ಇಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ. ಆದರೆ ಈ ಸತಿ ನಿಮಗೆ ಈ ಚಾಪ್ಟರ್ ಏನಾಗಿದೆ, ರಿಡ್ಯೂಸ್ ಆಗಿದೆ. ಫುಲ್ ಚಾಪ್ಟರು ನಮಗೆ ಇಲ್ಲಿಲ್ಲ. ಈ ಚಾಪ್ಟರಿಂದ ನಮಗೆ 1 ಮಾರ್ಕ್ಸ್ 2 ಮಾರ್ಕ್ಸಿಗೆ 2 ಕ್ವಶನ್ಸು, 3 ಮಾರ್ಕ್ಸಿಗೆ 1 ಕ್ವಶನ್ ಬರ್ತಿತ್ತು. ಆದರೆ ಈಗ ನಮಗೆ ಇದರಲ್ಲಿ ಏನು ಹೇಳ್ತಾರೆ, ಬರೀ ಬೇಸಿಕ್ ಮಾತ್ರ ಹೇಳ್ಕೊಡಿ ಅಂತ ಹೇಳಿದ್ದಾರೆ. ನಮಗೆ ರಿಡ್ಯೂಸ್ ಆಗಿರೋದು ಬೇಸಿಕ್ಕು ಮತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ದು ಕಾನ್ಸೆಪ್ಟ್ ಏನಿದೆ ಅದರಲ್ಲಿ ಬರೀ ಪ್ರಿನ್ಸಿಪಲ್ ವ್ಯಾಲ್ಯೂದು ಮಾತ್ರ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ. ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನು ಡಿಲೀಟ್ ಆಗಿದೆ ಸಿಲೆಬಸ್ಸು. ಆದರೆ ಡಿಲೀಟ್ ಆಗಿದೆ ಅಂತೇಳಿ ನಾನು ಅದನ್ನು ಡಿಲೀಟ್ ಮಾಡೋಕ್ಕೆ ಹೋಗಲ್ಲ, ಅಂದರೆ ಪ್ರಾಬ್ಲಮ್ಸನ್ನು ಮಾಡಲ್ಲ ಮತ್ತು ಅದೇನೂ ನಾನು ಪ್ರೂಫನ್ನು ಮಾಡೋಕ್ಕೆ ಹೋಗಲ್ಲ, ರಿಸಲ್ಟ್ಸನ್ನು ಕೊಡ್ತೀನಿ. ಯಾಕೆಂದರೆ ನಮಗೆ ಕ್ಯಾಲ್ಕುಲಸಲ್ಲಿ ಅದು ರಿಸಲ್ಟ್ಸನ್ನು ನಮಗೆ ಆಲ್ರೆಡಿ ನೀವು ಆಗಲೇ ಡಿಫ್ರೆನ್ಸಿಯೇಷನ್ ಮಾಡಿದ್ದೀರಾ. ಡಿಫ್ರೆನ್ಸಿಯೇಷನಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಮಾಡ್ಕೊಂಡು ಮಾಡಿದ್ದೀವಿ. ಅಲ್ಲಿ ನಾವು ಫಾರ್ಮುಲಾಸನ್ನು ಏನು ಅಪ್ಲೈ ಮಾಡಿದ್ದೀವಿ, ಆ ಪ್ರಾಪರ್ಟೀಸ್ ನಮಗೆ ಬೇಕು, ಪ್ರಾಪರ್ಟೀಸನ್ನು ಮಾತ್ರ ನಾನು ಬರೆಸ್ತೀನಿ. ಸೊ ನಿಮಗೆ ಏನು ಡಿಲೀಟ್ ಆಗಿರೋ ಸಿಲೆಬಸ್ಸನ್ನು ಬಿಟ್ಟು ಇದು ಮಾತ್ರ ಎಷ್ಟಿದೆ ಅಷ್ಟನ್ನು ಮಾಡ್ಕೊಂಡು ಹೋಗೋಣ. ಸೊ ಈಗ ನೆಕ್ಸ್ಟ್ ಡೆಫಿನೇಷನ್ಸನ್ನು ಮಾಡ್ಕೊಂಡು ಹೋಗೋಣ. ಸೊ ಈಗ ಡೆಫಿನೇಷನ್ಸ್ ಹೋಗೋಣ. ಫಸ್ಟ್ ನಾವು ಸೈನ್ ಫಂಕ್ಷನ್ಗೆ ಹೋಗೋಣ. ಈಗ ಇನ್ವರ್ಸ್ ಎಕ್ಸಿಸ್ಟ್ ಆಗೋದು ಯಾವ ರೀತಿ ಅಂತ ಅರ್ಥ ಆಗಿದೆ ಅಂತೀನಲ್ವೇನೋ, ಇನ್ವರ್ಸ್ ಸೈನ್ ಫಂಕ್ಷನ್ ಡೆಫಿನೇಷನ್ ಬರ್ತೀನಿ. ಇಫ್ sin theta equals x, if sin theta equals x ಯಾವಾಗ ವಿತ್ ಥೀಟಾ ಎಲ್ಲ ಇರಬಾರ್ದು. ಥೀಟಾ ಏನಾಗಿರ್ಬೇಕು ಹೇಳಿ, ನಾವು ರಿಸ್ಟ್ರಿಕ್ಟ್ ಮಾಡಿದೀವಲ್ಲ ಎಲ್ಲಿಂದ ಎಲ್ಲಿ ತನಕ ಅಂತ ಹೇಳಿ ಥೀಟಾ ರಿಸ್ಟ್ರಿಕ್ಟ್ ಮಾಡಿರೋದು -90 to ಏನು +90. ಯಾವ ಬ್ರಾಕೆಟ್, ಕ್ಲೋಸ್ಡ್ ಬ್ರಾಕೆಟ್ ಅಲ್ವಾ, ದಟ್ ಈಸ್ -π/2 less than or equals to theta less than or equals to π/2. π/2 ಅಂದ್ರೆ 90 ಡಿಗ್ರಿ and x ಅಂದ್ರೆ ಏನು, ವ್ಯಾಲ್ಯೂ, ದಟ್ ಇಸ್ ರೇಂಜ್. ಅದೇನಿದೆ ಇಲ್ಲಿ ತನಕ -1 less than or equals to x less than or equals to 1. then ನೋಡಿ sin theta equals x, ನೋಡಿ theta -90 to +90 into x -1 to +1 ಇದ್ದಾಗ ಮಾತ್ರ sin ಇನ್ವರ್ಸ್ ನಮಗೆ ಎಕ್ಸಿಸ್ಟ್ ಆಗುತ್ತೆ. ಆಗ ಏನಾಗುತ್ತೆ ಇಲ್ಲಿ, theta equals sin inverse of x, theta equals ಏನು, sin inverse of x is called ಏನು, inverse sin function, is called inverse sin function. inverse sin function ಯಾವುದು, theta equals sin inverse of x. ಅರ್ಥ ಆಗಿದೆ ಅಲ್ವಾ? ನೋಡಿ, if sin theta equals x with -π/2 less than or equals to theta less than or equals to π/2 and -1 less than or equals to x less than or equals to 1, then theta equals sin inverse of x is ಏನು, inverse function. ಈ ಆಂಗಲ್ಸ್ ಮತ್ತು ವ್ಯಾಲ್ಯೂ ಇಷ್ಟರಲ್ಲಿದ್ದಾಗ ಮಾತ್ರ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ದಟ್ ಈಸ್ ಇಷ್ಟೇ. ನೋಡಿ, ನೀವೆಲ್ಲ ಜ್ಞಾಪಕ ಇಟ್ಕೊಳ್ಳೋದು ಬೇಡ, ಲಾಸ್ಟ್ ನಾನು ಟೇಬಲ್ ಹಾಕ್ತೀನಿ, ಆ ಟೇಬಲ್ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಇದು ತಿಳ್ಕೊಳ್ಳಿ ಅಷ್ಟೇ. ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡಿರೋದು ನೀವು ತಿಳ್ಕೊಳ್ಳೋಕ್ಕೆ. ನಾನು ಟೇಬಲ್ ಏನು ಹಾಕ್ತೀನಿ ಅದು ಚೆನ್ನಾಗಿ ಜ್ಞಾಪಕ ಇರಬೇಕು. ಈಗ ನೋಡಿ, sin theta equals x, then sin inverse of x equals theta. sin theta equals x, that sin inverse of x equals ಏನಾಯಿತು, theta. ನಾವು ಇಲ್ಲಿ ಮಾಡ್ತಾ ಇರೋದು ಯಾವುದು, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಈ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಲ್ಲಿ ವ್ಯಾಲ್ಯೂ ಇದೆಯಲ್ಲ x, ಈ x ಏನು ಹೇಳ್ತೀವಿ, ಡೊಮೈನ್. x ಎಂದ್ರ ಡೊಮೈನ್. ಈ x ಲೈಸ್ ಬಿಟ್ವೀನ್ ಎಲ್ಲಿಂದ ಎಲ್ಲಿ ತನಕ, -1 to +1. ಯಾವ ಬ್ರಾಕೆಟ್, ಕ್ಲೋಸ್ಡ್ ಬ್ರಾಕೆಟ್. ಅಂದ್ರೆ ಆ -1 ಮತ್ತು +1 ಎರಡೂ ಇನ್ಕ್ಲೂಡ್ ಆಗಿದೆ. ಓಪನ್ ಬ್ರಾಕೆಟ್ ಕೊಟ್ರೆ -1 +1 ಬಿಟ್ಟು ಅಂತ, ಕ್ಲೋಸ್ಡ್ ಬ್ರಾಕೆಟ್ ಕೊಟ್ರೆ ಈ -1 ಮತ್ತು +1 ಇನ್ಕ್ಲೂಡ್ ಆಗಿದೆ ಅಂತ. ನೋಡಿ, -1 less than or equals to x less than or equals to 1 ಅಂತ. ಇಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಲ್ಲಿ x
is the domain. Inverse trigonometric function ಅಲ್ಲಿ ಯಾವುದು x ಡೊಮೈನ್, ಥೀಟಾ ದಟ್ ಇಸ್ ಆಂಗಲ್ ಇದೆಯಲ್ಲ, ಈ ಆಂಗಲ್ ಏನದು ರೇಂಜ್. ಆಂಗಲ್ ಏನರ ರೇಂಜ್ ಅಂದ್ರೆ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ಇಸ್ ಆಲ್ವೇಸ್ ಈಕ್ವಲ್ ಟು ಎನ್ ಆಂಗಲ್. ಏನೇಳಿ ಏನ್ರ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ಯಾವುದಕ್ಕೆ ಈಕ್ವಲ್? ಆಂಗಲ್ ಗೆ ಈಕ್ವಲ್. ನೋಡಿ sin inverse of x equals theta. ಈ ಥೀಟಾನ ಏನಂತೀವಿ ಆಂಗಲ್ ದಟ್ ಇಸ್ ರೇಂಜ್. ಆ ರೇಂಜ್ ಲೈಸ್ ಬಿಟ್ವೀನ್ ಎಲ್ಲಿಂದ ಎಲ್ಲಿ ತನಕ ಕ್ಲೋಸ್ಡ್ ಬ್ರಾಕೆಟ್ -π/2 π/2, ಕ್ಲೋಸ್ಡ್ ಬ್ರಾಕೆಟ್ -π/2 π/2. ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ಅಲ್ಲಿ ಏನೇಳಿ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ಅಲ್ಲಿ x ಡೊಮೈನ್ ವ್ಯಾಲ್ಯೂ ದಟ್ ಈಸ್ 1/2 3/2 ಅದೆಲ್ಲ ಇದೆಯಲ್ಲ, ಅದು ವ್ಯಾಲ್ಯೂ 1 ಏನು ಡೊಮೈನ್, ಆಂಗಲ್ ರೇಂಜ್ ಆಗಿರುತ್ತೆ. ಹೇಳಿ ಇನ್ನೊಂದ್ಸತಿ, ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ಅಲ್ಲಿ x ಇಸ್ ದಿ ಡೊಮೈನ್ ಅಂಡ್ ಆಂಗಲ್ ದಟ್ ಇಸ್ ಥೀಟಾ ಇಸ್ ದಿ ರೇಂಜ್. ರೇಂಜ್ ಅಂತ ಕೇಳಬಹುದು. ಒಂದೊಂದ್ಸತಿ ಇದನ್ನ ಏನು ಹೇಳ್ತಾರೆ, ಪ್ರಿನ್ಸಿಪಲ್ ವ್ಯಾಲ್ಯೂ. ಪ್ರಿನ್ಸಿಪಲ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಆಂಗಲ್. ಪ್ರಿನ್ಸಿಪಲ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಏನು ಆಂಗಲ್. ದಿ ವ್ಯಾಲ್ಯೂ ಥೀಟಾ, ದಿ ವ್ಯಾಲ್ಯೂ ಏನೇಳಿ ಥೀಟಾ that is closed bracket -π/2 π/2 is called the principal value of the other sin inverse of x. Sin inverse of x ಗೆ principal value lies between -90 to +90. Sin inverse of x ಗೆ value lies between -90 to +90. ಈಗ ನೋಡಿ -1 to +1 ಅಂತ ಹೇಳಿದ್ವಿ. x ನಮಗೆ ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು, ಆದರೆ ಆಂಗಲ್ ನೋಡಿ ಈಗಿದೆ ಅಲ್ವಾ ನಮ್ದು ಲೈನ್, ಇದು 0 ಡಿಗ್ರಿ ಆಗಿರುತ್ತೆ, ಇದು π/2 ನಿಮಗೆ ಗೊತ್ತು. ಈಗ ನಾವು ತಗೋತಾ ಇರೋದು -90. ಮೈನಸ್ ಆಂಗಲ್ ನಾವು ಎಲ್ಲಿ ಬರ್ತೀವಿ, ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಮೆಷರ್ ಮಾಡ್ತೀವಿ ಅಲ್ವೇನ್ರಾ. 30 ಡಿಗ್ರಿ ಅಂದಾಗ ಫಸ್ಟ್ ಕ್ವಾಡ್ರೆಂಟ್ ಬರ್ತೀರಾ, -30 ಅಂದ್ರೆ ಎಲ್ಲಿ ಮೆಷರ್ ಮಾಡ್ತೀರಾ, ಡೌನ್ ಅಲ್ಲಿ ಮೆಷರ್ ಮಾಡ್ತೀರಾ. ನೆಗೆಟಿವ್ ಆಂಗಲ್ಸ್ ಎಲ್ಲ ಎಲ್ಲಿ ಮೆಷರ್ ಮಾಡ್ಕೊಂಡು ಬರ್ತೀವಿ, ಡೌನ್. ಈಗ ರೀತಿ ಡೌನ್ ಅಲ್ಲಿ ಮೆಷರ್ ಮಾಡ್ತೀವಿ, ಡೌನ್ ಅಲ್ಲಿ ಮೆಷರ್ ಮಾಡಿದಾಗ ಎಲ್ಲಿ ಬರುತ್ತೆ ಅದು ಫೋರ್ತ್ ಕ್ವಾಡ್ರೆಂಟ್. ಅಂದ್ರೆ ಅದೇನಾಯ್ತು ಇಲ್ಲಿ ಬಂತು ನಮಗೆ π/2. ಈಗ ನೋಡಿ ನಮಗೆ ಸೈನ್ ಅಲ್ಲಿ ಸೈನ್ ಇನ್ವರ್ಸ್ ವ್ಯಾಲ್ಯೂ ಇಲ್ಲಿಂದ ಇಲ್ಲಿ ತನಕ ಇದೆ. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಫಸ್ಟ್ ಕ್ವಾಡ್ರೆಂಟ್ ಮತ್ತು ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ವ್ಯಾಲ್ಯೂ ಇರುತ್ತೆ. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ವ್ಯಾಲ್ಯೂಸ್ ಲೈಸ್ ಬಿಟ್ವೀನ್ ಅಲ್ಲಿ ಫಸ್ಟ್ ಕ್ವಾಡ್ರೆಂಟ್ ಮತ್ತು ಫೋರ್ತ್ ಕ್ವಾಡ್ರೆಂಟ್. ಈಗ ಎಕ್ಸ್ ಪಾಸಿಟಿವ್ ಇದ್ರೆ ನೋಡಿ, ಇಫ್ x is positive, ಇದು ಪಾಸಿಟಿವ್ ಎಲ್ಲಿ ಬಂತು ಫಸ್ಟ್ ಕ್ವಾಡ್ರೆಂಟ್ ಆಯಿತು. x ಪಾಸಿಟಿವ್ ಇದ್ದಾಗ ಫಸ್ಟ್ ಕ್ವಾಡ್ರೆಂಟ್. ಇಫ್ x is negative, x is negative ಅಂದಾಗ ಫೋರ್ತ್ ಕ್ವಾಡ್ರೆಂಟ್. x ಪಾಸಿಟಿವ್ ಅಂದಾಗ ಫಸ್ಟ್ ಕ್ವಾಡ್ರೆಂಟ್, x ನೆಗೆಟಿವ್ ಅಂದಾಗ ಫೋರ್ತ್ ಕ್ವಾಡ್ರೆಂಟ್. ಯಾವುದು ಸೈನ್ ಇನ್ವರ್ಸ್ ಆಫ್ x. ಸೈನ್ ಇನ್ವರ್ಸ್ ಆಫ್ x, if x is positive then the angle lies in the first quadrant. ಏನೇಳ್ರು x ಪಾಸಿಟಿವ್ ಇದ್ದಾಗ ಆಂಗಲ್ ಎಲ್ಲಿ ಬರುತ್ತೆ, ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ. x ನೆಗೆಟಿವ್ ಇದ್ದಾಗ ಆಂಗಲ್ ಲೈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಈಗ ಇಲ್ಲಿ ನೀವು ಇಷ್ಟೇ ಏನು ತಿಳ್ಕೋಬೇಕು ಅಂದರೆ sin θ equals x, sin inverse of x equals θ. Sin θ equals x, sin inverse of x equals θ. Here domain is closed bracket -1 1 and range is closed bracket -π/2 π/2. ಈ ಎರಡು ವ್ಯಾಲ್ಯೂ ಚೆನ್ನಾಗಿ ನೆನಪು ಇರಬೇಕು. ಡೊಮೈನ್ ಮತ್ತು ರೇಂಜ್ನ 1 ಮಾರ್ಕ್ಸಿಗೆ ನಮಗೆ ಜಾಸ್ತಿ ಎಕ್ಸಾಮಲ್ಲಿ ಕೇಳಿರೋದೇ ಅದು. ಈಗ ಇಲ್ಲಿ ನನಗೆ ಎಷ್ಟು ಮಾರ್ಕ್ಸಿಗೆ ಅಂತ ಗೊತ್ತಿಲ್ಲ. ಈಗ ಹೇಳಿರೋದು ಬರೀ 1 ಮಾರ್ಕ್ಸ್ದು ಒಂದೇ ನಮಗೆ ಪ್ರಿನ್ಸಿಪಲ್ ವ್ಯಾಲ್ಯೂ ಮಾತ್ರ ಇರೋದು. ಯಾಕೆಂದರೆ ಉಳಿದಿದ್ದೆಲ್ಲ ಡಿಲೀಟೆಡ್ ಆಗೋಗಿದೆ. 2 ಮಾರ್ಕ್ಸ್ 3 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅಂತ ಬ್ಲೂ ಪ್ರಿಂಟ್ ನಮಗೆ ಏನು ಬರುತ್ತೆ ಆವಾಗ ನಾನು ನಿಮಗೆ ಹೇಳ್ಬೋದು. ಈಗ ಇಷ್ಟು ತಿಳ್ಕೊಳ್ಳಿ, ಸೈನಲ್ಲಿ ಡೊಮೈನ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಲ್ಲಿ ಡೊಮೈನ್ -1 1 and range -π/2 π/2. That is sin inverse of function. Sin inverse of function from domain closed bracket -1 1 to closed bracket -π/2 π/2. It is domain ಮತ್ತು ಇದು range. ನೋಡಿ sin inverse of x the function from closed bracket -1 1 to closed bracket -π/2 π/2. This is the sin inverse function. Sin inverse function sin θ equals x, then sin inverse of x equals θ. Here domain is closed bracket
ಬ್ರ್ಯಾಕೆಟ್ -1, 1 and range is close bracket -π/2, π/2. ಸೈನ್ ಇನ್ವರ್ಸ್ ಅರ್ಥ ಆಗಿದೆ ಅಲ್ವೇನ್ರಾ? ನೆಕ್ಸ್ಟ್ ಯಾವುದಕ್ಕೆ ಹೋಗೋಣ? ಕೊಸೈನ್ ಫಂಕ್ಷನ್.